ಡಾಲಿ ಧನಂಜಯ್ ಅವರ ಮದುವೆಯ ವೈಭೋಗ ಎಲ್ಲೆಡೆ ಸಂಭ್ರಮ ಸಡಗರ ಕಳೆಗಟ್ತಾ ಇದೆ. ಮದುವೆಯ ಮಂಟಪವನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅದರ ಜೊತೆಗೆ ಸಾಕಷ್ಟು ಜನ ಕಲಾವಿದರು ಭಾಗಿಯಾಗ್ತಾ ಇದ್ದಾರೆ. ಮುಹೂರ್ತ 8:20ರಿಂದ 10:20ರ ಒಂದು ಲಗ್ನದಲ್ಲಿ ನಡೆಯುವಂಥದ್ದು. ಸೊ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಒಂದು ರೀತಿಯಾಗಿ ಹಬ್ಬದ ವಾತಾವರಣ, ಮದುವೆ ಅಂದ್ರೇನೆ ಒಂದು ರೀತಿಯಾಗಿ ಸಂಭ್ರಮ. ಸೊ ನನ್ನ ಜೊತೆಗೆ ಕಲಾವಿದರಿದ್ದಾರೆ. ಕಿರುತೆಯ ಕಲಾವಿದರಾದಂತಹ ವಿಲನ್ ಪಾರ್ಟಲ್ಲಿ ದಿ ಬೆಸ್ಟ್ ನಂಬರ್ 1 ಅಂತ ಮಾರ್ಕ್ಸ್ ಕೊಟ್ಟಿದ್ದಾರೆ ಸುಷ್ಮಾ ನಾಣಯ್ಯ ಅವರು. ಮಾತನಾಡಿಸ್ತಾ ಹೋಗ್ತೀನಿ ಅವ್ರನ್ನ. ಹಾಯ್ ಇದ್ದೀರಾ? ಚೆನ್ನಾಗಿದ್ದೀನಿ. ಸೊ ಡಾಲಿ ಧನಂಜಯ್ ಅವರ ಮದುವೆ ಎಲ್ಲರೂ ಕೇಳ್ತಾ ಇದ್ರು ಯಾವಾಗ ಮದುವೆ ಅಂತ ಹೇಳ್ಬಿಟ್ಟು ಸಿಹಿ ಸುದ್ದಿ ಕೊಡ್ತಾ ಇದ್ದಾರೆ. ಸೊ ಯಾವಾಗ ಬಂದ್ರಿ, ಏನೆಲ್ಲ ಶಾಸ್ತ್ರಗಳಲ್ಲಿ ಭಾಗಿಯಾಗಿದ್ರಿ? ನಾನು ನಿನ್ನೆನೆ ಬಂದೆ. ಇವಾಗ ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀನಿ, ಯಾಕಂದರೆ ತುಂಬ ರಶ್ ಆಗುತ್ತೆ ಅಂದ್ಬಿಟ್ಟು ನಾನು ಬೇಗ ಬಂದಿದ್ದೀನಿ. ಸೊ ಈಗ ಶಾಸ್ತ್ರಗಳು ಶುರು ಆಗ್ತಾ ಇದೆ. ವೇಟಿಂಗ್ ಟು ಸಿ ಧನ. ಐ ಕಾಲ್ ಹಿಮ್ ಧನ. ನಾವು ಥಿಯೇಟರ್ ಫ್ರೆಂಡ್ಸು. ವಿ ಸ್ಟಾರ್ಟೆಡ್ ಥಿಯೇಟರ್ ಆಲ್ಮೋಸ್ಟ್ ಟುಗೆದರ್ ನಾವು. ಸೊ ಆಮೇಲಿಂದ ಎಲ್ಲರೂ ಡಿಸ್ಪರ್ಸ್ ಆದ್ವಿ, ಒಬ್ಬೊಬ್ಬರು ಒಂದೊಂದು ಕಡೆ ಅಂತ. ಸೊ ನಾನು ಕಿರುತೆರೆಗೆ ಹೋದರೆ ಅವ್ರು ಹಿರಿತೆರೆಗೆ ಬಂದರು. ಇನ್ನು ಥಿಯೇಟರ್ ಫ್ರೆಂಡ್ ಅಂತ ಹೇಳಿದ್ರಿ, ಅವಾಗ ಇದ್ದ ಧನಂಜಯಗೂ ಇವಾಗ ಸೂಪರ್ ಸ್ಟಾರ್ ಈಗಿನ ಧನಂಜಯಗೂ ವ್ಯತ್ಯಾಸಗಳು ಕಾಣಿಸ್ತಾ ಇದೆಯಾ? ಖಂಡಿತ ಇಲ್ಲ. ಅವನು ಬದಲಾಗೇ ಇಲ್ಲ. ಹೇಗಿದ್ದಾನೋ ಹಾಗೇ ಇದ್ದಾನೆ. ಎಲ್ರೂ ನೆನ್ಪಿಟ್ಕೊಂಡಿದ್ದಾನೆ. ಎಲ್ರಿಗೂ ಫೋನ್ ಮಾಡಿ ಖುದ್ದಾಗಿ ಕರೆದಿದ್ದಾನೆ ಮದುವೆಗೆ ಬನ್ನಿ ಅಂತ. ಸೊ ಧನಂಜಯ್ ಈಸ್ ಸೇಮ್, ಹಿ ಹ್ಯಾಸ್ ನಾಟ್ ಚೇಂಜ್. ಎಸ್, ಅವರು ತುಂಬ ಬೆಳೆದಿದ್ದಾರೆ. ಅವನು ಅದು ತುಂಬ ಸಂತೋಷ ಆಗುತ್ತೆ. ಹಿಸ್ ಸ್ಟ್ರಗಲ್ಸ್ ಏನು ಮಾಡಿದ್ದಾರೆ, ಅದರಿಂದ ಹಿ ಹ್ಯಾಸ್ ಕಮ್ ಔಟ್ ವಿತ್ ಕಲರ್ಫುಲ್ ಕಲರ್. ಸೊ ಹಾಗಾಗಿ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ಅವ್ರ ಮದುವೆ ಫೋನ್ ಮಾಡಿದಾಗ ಹೇಳಿದ್ದು, ಫೈನಲಿ ನಾನು ಮದುವೆ ಆಗ್ತಾ ಇದ್ದೀನಿ ಕಡೆ ಅಂತ. ಇನ್ನು ಸಾಕಷ್ಟು ಏಳು ಬೀಳುಗಳನ್ನ ಕಂಡಿರ್ತಾರೆ, ನೀವು ನೋಡಿರ್ತಾರೆ, ಬಿಕಾಸ್ ಥಿಯೇಟರ್ ಇಂದ ನೋಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಈಗ ಒಂದು ರೀತಿಯಾಗಿ ಟಾಪ್ ಲೆವೆಲಲ್ಲೇ ಇದ್ದಾರೆ, ಯಶಸ್ಸನ್ನ ಕಂಡಿದ್ದಾರೆ. ಸೊ ಆ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಈ ಮದುವೆ ಸಂಭ್ರಮದಲ್ಲಿ ಯಶಸ್ಸು ತುಂಬ ಕಂಡಿದ್ದಾನೆ. ತುಂಬ ಸಂತೋಷ ಆಗುತ್ತೆ. ಆ ವಿಷನ್ ಇತ್ತು ಅವನಿಗೆ, ನಾನು ಒಂದು ಹೀರೋ ಆಗಬೇಕನ್ನೋ ಒಂದು ವಿಷನ್ ಮುಂಚಿಂದನೂ ಇತ್ತು ಅವನಿಗೆ. ಸೊ ದೋ ಬೀಯಿಂಗ್ ಆ್ಯನ್ ಇಂಜಿನಿಯರ್, ಇನ್ಫೋಸಿಸಲ್ಲಿ ಕೆಲಸ ಬಿಟ್ಟು ಅದಕ್ಕೋಸ್ಕರ ತೊಡಸ್ಕೊಂಡ ಅವನು ಅದರಲ್ಲೇ. ಆಮೇಲೆ ಒಂದು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಹಿ ಹ್ಯಾಸ್ ಸ್ಟ್ರಗಲ್ಡ್ ಅ ಲಾಟ್. ಆ್ಯಂಡ್ ಅದನ್ನೆಲ್ಲರೂ ನೋಡಿದ್ದಾರೆ ಕೂಡ ಅವನ ಸ್ಟ್ರಗಲ್ನ. ಸೊ ಇವತ್ತು ಅವನು ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ ನನಗೆ. ಆಮೇಲೆ ಅವನು ಹೇಗೆ ಕೆಲಸ ಬಿಟ್ಟ, ನಾನು ಹಾಗೆ ಕೆಲಸ ಬಿಟ್ಟಿದ್ದು. ನಾನು ಫಾರ್ಮಾ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಮೈಕ್ರೋಬಯಾಲಜಿಸ್ಟ್ ಆ್ಯಕ್ಚುಲಿ. ಸೊ ಅದಾದಮೇಲೆ ಇಂಡಸ್ಟ್ರಿಗೆ ನಾನು ಬಂದೆ. ಸೊ ನಾನು ಕಿರುತೆರೆಗೆ ಬಂದೆ, ಅವ್ರು ಹಿರಿತೆರೆಗೆ ಬಂದೆ. ಇನ್ನು ಫೈನಲಿ ಆ್ಯಕ್ಟರು ಡಾಕ್ಟರ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಸೊ ಆ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ, ಅವರ ಸೆಲೆಕ್ಷನ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಅವ್ರ ಟೇಸ್ಟ್ ಬಗ್ಗೆ ತುಂಬ ಒಳ್ಳೆ ಟೇಸ್ಟು ಆ್ಯಕ್ಚುಲಿ. ಧನ್ಯತಾ ಈಸ್ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್. ಹೀ ಈಸ್ ಆಲ್ಸೋ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್. ಸೊ ದೇ ವಿಲ್ ಮೇಕ್ ಅ ವೆರಿ ಗುಡ್ ಪೇರ್. ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ, ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಮಾಡಿ ಮದುವೆನ ಅಂತ ಹೇಳ್ತಾ ಧನ್ಯವಾದ. ಇದಿಷ್ಟು ನಟಿ ಸುಷ್ಮಾ ನಾಣಯ್ಯ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ದಿನಾಕರ್. ಡಾಲಿ ಧನಂಜಯ್ ಅವರ ಮದುವೆಯ ವೈಭೋಗ ಎಲ್ಲೆಡೆ ಸಂಭ್ರಮ ಸಡಗರ ಕಳೆಗಟ್ತಾ ಇದೆ. ಮದುವೆಯ ಮಂಟಪವನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅದರ ಜೊತೆಗೆ ಸಾಕಷ್ಟು ಜನ ಕಲಾವಿದರು ಭಾಗಿಯಾಗ್ತಾ ಇದ್ದಾರೆ. ಮುಹೂರ್ತ 8:20ರಿಂದ 10:20ರ ಒಂದು ಲಗ್ನದಲ್ಲಿ ನಡೆಯುವಂಥದ್ದು. ಸೊ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಒಂದು ರೀತಿಯಾಗಿ ಹಬ್ಬದ ವಾತಾವರಣ, ಮದುವೆ ಅಂದ್ರೇನೆ ಒಂದು ರೀತಿಯಾಗಿ ಸಂಭ್ರಮ. ಸೊ ನನ್ನ ಜೊತೆಗೆ ಕಲಾವಿದರಿದ್ದಾರೆ. ಕಿರುತೆಯ ಕಲಾವಿದರಾದಂತಹ ವಿಲನ್ ಪಾರ್ಟಲ್ಲಿ ದಿ ಬೆಸ್ಟ್ ನಂಬರ್ 1 ಅಂತ ಮಾರ್ಕ್ಸ್ ಕೊಟ್ಟಿದ್ದಾರೆ ಸುಷ್ಮಾ ನಾಣಯ್ಯ ಅವರು. ಮಾತನಾಡಿಸ್ತಾ ಹೋಗ್ತೀನಿ ಅವ್ರನ್ನ. ಹಾಯ್ ಇದ್ದೀರಾ? ಚೆನ್ನಾಗಿದ್ದೀನಿ. ಸೊ ಡಾಲಿ ಧನಂಜಯ್ ಅವರ ಮದುವೆ ಎಲ್ಲರೂ ಕೇಳ್ತಾ ಇದ್ರು ಯಾವಾಗ ಮದುವೆ ಅಂತ ಹೇಳ್ಬಿಟ್ಟು ಸಿಹಿ ಸುದ್ದಿ ಕೊಡ್ತಾ ಇದ್ದಾರೆ. ಸೊ ಯಾವಾಗ ಬಂದ್ರಿ, ಏನೆಲ್ಲ ಶಾಸ್ತ್ರಗಳಲ್ಲಿ ಭಾಗಿಯಾಗಿದ್ರಿ? ನಾನು ನಿನ್ನೆನೆ ಬಂದೆ. ಇವಾಗ ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀನಿ, ಯಾಕಂದರೆ ತುಂಬ ರಶ್ ಆಗುತ್ತೆ ಅಂದ್ಬಿಟ್ಟು ನಾನು ಬೇಗ ಬಂದಿದ್ದೀನಿ. ಸೊ ಈಗ ಶಾಸ್ತ್ರಗಳು ಶುರು ಆಗ್ತಾ ಇದೆ. ವೇಟಿಂಗ್ ಟು ಸಿ ಧನ. ಐ ಕಾಲ್ ಹಿಮ್ ಧನ. ನಾವು ಥಿಯೇಟರ್ ಫ್ರೆಂಡ್ಸು. ವಿ ಸ್ಟಾರ್ಟೆಡ್ ಥಿಯೇಟರ್ ಆಲ್ಮೋಸ್ಟ್ ಟುಗೆದರ್ ನಾವು. ಸೊ ಆಮೇಲಿಂದ ಎಲ್ಲರೂ ಡಿಸ್ಪರ್ಸ್ ಆದ್ವಿ, ಒಬ್ಬೊಬ್ಬರು ಒಂದೊಂದು ಕಡೆ ಅಂತ. ಸೊ ನಾನು ಕಿರುತೆರೆಗೆ ಹೋದರೆ ಅವ್ರು ಹಿರಿತೆರೆಗೆ ಬಂದರು. ಇನ್ನು ಥಿಯೇಟರ್ ಫ್ರೆಂಡ್ ಅಂತ ಹೇಳಿದ್ರಿ, ಅವಾಗ ಇದ್ದ ಧನಂಜಯಗೂ ಇವಾಗ ಸೂಪರ್ ಸ್ಟಾರ್
ಈಗಿನ ಧನಂಜಯ ಹಾಗೂ ವ್ಯತ್ಯಾಸಗಳು ಕಾಣಿಸ್ತಾ ಇದೆಯಾ? ಖಂಡಿತ ಇಲ್ಲ, ಅವನು ಬದಲಾಗೇ ಇಲ್ಲ, ಹೇಗಿದಾನೋ ಹಾಗೇ ಇದ್ದಾನೆ. ಎಲ್ರೂ ನೆನ್ಪಿಟ್ಕೊಂಡಿದ್ದಾನೆ, ಎಲ್ರಿಗೂ ಫೋನ್ ಮಾಡಿ ಖುದ್ದಾಗಿ ಕರೆದಿದ್ದಾನೆ ಮದುವೆಗೆ ಬನ್ನಿ ಅಂತ. ಸೊ ಧನಂಜಯ್ ಈಸ್ ಸೇಮ್, ಹಿ ಹ್ಯಾಸ್ ನಾಟ್ ಚೇಂಜ್. ಎಸ್, ಅವರು ತುಂಬ ಬೆಳೆದಿದ್ದಾರೆ, ಅವನು ಅದು ತುಂಬ ಸಂತೋಷ ಆಗುತ್ತೆ. ಹಿ ಸ್ಟ್ರಗಲ್ಸ್ ಏನು ಮಾಡಿದ್ದಾರೆ ಅದರಿಂದ ಹಿ ಹ್ಯಾಸ್ ಕಮ್ ಔಟ್ ವಿತ್ ಕಲರ್ಫುಲ್ ಕಲರ್. ಸೊ ಹಾಗಾಗಿ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ಅವ್ರ ಮದುವೆ ಫೋನ್ ಮಾಡಿದಾಗ ಹೇಳಿದ್ದು, ಫೈನಲಿ ನಾನು ಮದುವೆ ಆಗ್ತಾ ಇದ್ದೀನಿ ಕಡೆ ಅಂತ. ಇನ್ನ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿರ್ತಾರೆ, ನೀವು ನೋಡಿರ್ತಾರೆ, ಬಿಕಾಸ್ ಥಿಯೇಟರ್ ಇಂದ ನೋಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಈಗ ಒಂದ್ ರೀತಿಯಾಗಿ ಟಾಪ್ ಲೆವೆಲ್ ಅಲ್ಲೇ ಇದ್ದಾರೆ, ಯಶಸ್ಸನ್ನ ಕಂಡಿದ್ದಾರೆ. ಸೊ ಆ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಈ ಮದುವೆ ಸಂಭ್ರಮದಲ್ಲಿ ಯಶಸ್ಸು ತುಂಬ ಕಂಡಿದ್ದಾನೆ, ತುಂಬ ಸಂತೋಷ ಆಗುತ್ತೆ. ಆ ವಿಷನ್ ಇತ್ತು ಅವನಿಗೆ, ನಾನು ಒಂದು ಹೀರೋ ಆಗಬೇಕನ್ನೋ ಒಂದು ವಿಷನ್ ಮುಂಚಿಂದನೂ ಇತ್ತು ಅವನಿಗೆ. ಸೊ ದೋ ಬೀಯಿಂಗ್ ಆ್ಯನ್ ಇಂಜಿನಿಯರ್, ಇನ್ಫೋಸಿಸಲ್ಲಿ ಕೆಲಸ ಮಾಡಿ ಕೆಲಸ ಬಿಟ್ಟು ಅದಕ್ಕೋಸ್ಕರ ತೊಡಸ್ಕೊಂಡ ಅವನು ಅದರಲ್ಲೇ. ಆಮೇಲೆ ಒಂದು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಹ್ಯಾಸ್ ಸ್ಟ್ರಗಲ್ಡ್ ಅ ಲಾಟ್. ಆ್ಯಂಡ್ ಅದನ್ನೆಲ್ಲರೂ ನೋಡಿದ್ದಾರೆ ಕೂಡ ಅವ್ನ ಸ್ಟ್ರಗಲ್ನ. ಸೊ ಇವತ್ತು ಅವನು ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ ನನಗೆ. ಆಮೇಲೆ ಅವನು ಹೇಗೆ ಕೆಲಸ ಬಿಟ್ಟ, ನಾನು ಹಾಗೆ ಕೆಲಸ ಬಿಟ್ಟಿದ್ದು. ನಾನು ಫಾರ್ಮಾ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ, ನಾನು ಮೈಕ್ರೋಬಯಾಲಜಿಸ್ಟ್ ಆ್ಯಕ್ಚುಲಿ. ಸೊ ಅದಾದಮೇಲೆ ಇಂಡಸ್ಟ್ರಿಗೆ ನಾನು ಬಂದೆ. ಸೊ ನಾನು ಕಿರುತೆರೆಗೆ ಬಂದೆ, ಅವ್ರು ಹಿರಿತೆರೆಗೆ ಬಂದೆ. ಇನ್ನು ಫೈನಲಿ ಆಕ್ಟರು ಡಾಕ್ಟರ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಸೊ ಆ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ, ಅವರ ಸೆಲೆಕ್ಷನ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಅವ್ರ ಟೇಸ್ಟ್ ಬಗ್ಗೆ ತುಂಬ ಒಳ್ಳೆ ಟೇಸ್ಟು ಆ್ಯಕ್ಚುಲಿ. ಧನ್ಯತಾ ಈಸ್ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್. ಹೀ ಈಸ್ ಆಲ್ಸೋ ವೆರಿ ಕಾಮ್ ಆ್ಯಂಡ್ ಕಂಪೋಸ್. ಸೊ ದೇ ವಿಲ್ ಮೇಕ್ ಅ ವೆರಿ ಗುಡ್ ಪೇರ್. ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ, ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಮಾಡಿ ಮದ್ವೆನ ಅಂತ ಹೇಳ್ತಾ ಧನ್ಯವಾದ. ಇದಿಷ್ಟು ನಟಿ ಸುಷ್ಮಾ ನಾಣಯ್ಯ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ದಿನಾಕರ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಸೊ ಡಾಲಿ ಧನಂಜಯ್ ಅವರ ಮದುವೆಯ ವೈಭೋಗ ಎಲ್ಲೆಡೆ ಸಂಭ್ರಮ ಸಡಗರ ಕಳೆಗಟ್ತಾ ಇದೆ. ಮದುವೆಯ ಮಂಟಪವನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅದರ ಜೊತೆಗೆ ಸಾಕಷ್ಟು ಜನ ಕಲಾವಿದರು ಭಾಗಿಯಾಗ್ತಾ ಇದ್ದಾರೆ. ಮುಹೂರ್ತ 8:20ರಿಂದ 10:20 ಒಂದು ಲಗ್ನದಲ್ಲಿ ನಡೆಯುವಂಥದ್ದು. ಸೊ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಒಂದು ರೀತಿಯಾಗಿ ಹಬ್ಬದ ವಾತಾವರಣ, ಮದುವೆ ಅಂದ್ರೇನೆ ಒಂದು ರೀತಿಯಾಗಿ ಸಂಭ್ರಮ. ಸೊ ನನ್ನ ಜೊತೆಗೆ ಕಲಾವಿದರಿದ್ದಾರೆ, ಕಿರುತೆಯ ಕಲಾವಿದರಾದಂತಹ ವಿಲನ್ ಪಾರ್ಟಲ್ಲಿ ದಿ ಬೆಸ್ಟ್ ನಂಬರ್ 1 ಅಂತ ಮಾರ್ಕ್ಸ್ ಕೊಟ್ಟಿದ್ದಾರೆ ಸುಷ್ಮಾ ನಾಣಯ್ಯ ಅವರು. ಮಾತನಾಡಿಸ್ತಾ ಹೋಗ್ತೀನಿ ಅವ್ರನ್ನ. ಹಾಯ್ ಹಾಯ್ ಇದ್ದೀರಾ? ಚೆನ್ನಾಗಿದ್ದೀನಿ. ಸೊ ಡಾಲಿ ಧನಂಜಯ್ ಅವರ ಮದುವೆ, ಎಲ್ಲರೂ ಕೇಳ್ತಾ ಇದ್ರು ಯಾವಾಗ ಮದುವೆ ಅಂತ ಹೇಳ್ಬಿಟ್ಟು ಸಿಹಿ ಸುದ್ದಿ ಕೊಡ್ತಾ ಇದ್ದಾರೆ. ಸೊ ಯಾವಾಗ ಬಂದ್ರಿ, ಏನೆಲ್ಲ ಶಾಸ್ತ್ರಗಳಲ್ಲಿ ಭಾಗಿಯಾಗಿದ್ರಿ? ನಾನು ನಿನ್ನೆನೆ ಬಂದೆ, ಇವಾಗ ಬೆಳಗ್ಗೆನೇ ಬಂದ್ಬಿಟ್ಟಿದ್ದೀನಿ, ಯಾಕಂದರೆ ತುಂಬ ರಶ್ ಆಗುತ್ತೆ ಅಂದ್ಬಿಟ್ಟು ನಾನು ಬೇಗ ಬಂದಿದ್ದೀನಿ. ಸೊ ಈಗ ಶಾಸ್ತ್ರಗಳು ಶುರು ಆಗ್ತಾ ಇದೆ. ವೇಟಿಂಗ್ ಟು ಸಿ ಧನ, ಐ ಕಾಲ್ ಹಿಮ್ ಧನ. ನಾವು ಥಿಯೇಟರ್ ಫ್ರೆಂಡ್ಸು, ವಿ ಸ್ಟಾರ್ಟೆಡ್ ಥಿಯೇಟರ್ ಆಲ್ಮೋಸ್ಟ್ ಟುಗೆದರ್ ನಾವು. ಸೊ ಆಮೇಲಿಂದ ಎಲ್ಲರೂ ಡಿಸ್ಪರ್ಸ್ ಆದ್ವಿ, ಒಬ್ಬೊಬ್ಬರು ಒಂದೊಂದು ಕಡೆ ಅಂತ. ಸೊ ನಾನು ಕಿರುತೆರೆಗೆ ಹೋದರೆ ಅವ್ರು ಹಿರಿತೆರೆಗೆ ಬಂದರು. ಇನ್ನು ಥಿಯೇಟರ್ ಫ್ರೆಂಡ್ ಅಂತ ಹೇಳಿದ್ರಿ, ಅವಾಗ ಇದ್ದ ಧನಂಜಯ ಹಾಗೂ ಇವಾಗ ಸೂಪರ್ ಸ್ಟಾರ್ ಈಗಿನ ಧನಂಜಯ ಹಾಗೂ ವ್ಯತ್ಯಾಸಗಳು ಕಾಣಿಸ್ತಾ ಇದೆಯಾ? ಖಂಡಿತ ಇಲ್ಲ, ಅವನು ಬದಲಾಗೇ ಇಲ್ಲ, ಹೇಗಿದಾನೋ ಹಾಗೇ ಇದ್ದಾನೆ. ಎಲ್ರೂ ನೆನ್ಪಿಟ್ಕೊಂಡಿದ್ದಾನೆ, ಎಲ್ರಿಗೂ ಫೋನ್ ಮಾಡಿ ಖುದ್ದಾಗಿ ಕರೆದಿದ್ದಾನೆ ಮದುವೆಗೆ ಬನ್ನಿ ಅಂತ. ಸೊ ಧನಂಜಯ್ ಈಸ್ ಸೇಮ್, ಹಿ ಹ್ಯಾಸ್ ನಾಟ್ ಚೇಂಜ್. ಎಸ್, ಅವರು ತುಂಬ ಬೆಳೆದಿದ್ದಾರೆ, ಅವನು ಅದು ತುಂಬ ಸಂತೋಷ ಆಗುತ್ತೆ. ಹಿ ಸ್ಟ್ರಗಲ್ಸ್ ಏನು ಮಾಡಿದ್ದಾರೆ ಅದರಿಂದ ಹಿ ಹ್ಯಾಸ್ ಕಮ್ ಔಟ್ ವಿತ್ ಕಲರ್ಫುಲ್ ಕಲರ್. ಸೊ ಹಾಗಾಗಿ ತುಂಬ ಸಂತೋಷ ಆಗುತ್ತೆ. ಆ್ಯಂಡ್ ಅವ್ರ ಮದುವೆ ಫೋನ್ ಮಾಡಿದಾಗ ಹೇಳಿದ್ದು, ಫೈನಲಿ ನಾನು ಮದುವೆ ಆಗ್ತಾ ಇದ್ದೀನಿ ಕಡೆ ಅಂತ. ಇನ್ನು ಸಾಕಷ್ಟು ಏಳು ಬೀಳುಗಳನ್ನ ಕಂಡಿರ್ತಾರೆ, ನೀವು ನೋಡಿರ್ತಾರೆ, ಬಿಕಾಸ್ ಥಿಯೇಟರ್ ಇಂದ ನೋಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಈಗ ಒಂದು ರೀತಿಯಾಗಿ ಟಾಪ್ ಲೆವೆಲ್ ಅಲ್ಲೇ ಇದ್ದಾರೆ, ಯಶಸ್ಸನ್ನ ಕಂಡಿದ್ದಾರೆ. ಸೊ ಆ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಈ ಮದುವೆ ಸಂಭ್ರಮದಲ್ಲಿ ಯಶಸ್ಸು ತುಂಬ ಕಂಡಿದ್ದಾನೆ, ತುಂಬ ಸಂತೋಷ ಆಗುತ್ತೆ. ಆ ವಿಷನ್ ಇತ್ತು ಅವನಿಗೆ, ನಾನು ಒಂದು ಹೀರೋ ಆಗಬೇಕನ್ನೋ ಒಂದು ವಿಷನ್ ಮುಂಚಿಂದನೂ ಇತ್ತು ಅವನಿಗೆ. ಸೊ ದೋ ಬೀಯಿಂಗ್ ಆ್ಯನ್ ಇಂಜಿನಿಯರ್, ಇನ್ಫೋಸಿಸಲ್ಲಿ ಕೆಲಸ ಮಾಡಿ ಕೆಲಸ ಬಿಟ್ಟು ಅದಕ್ಕೋಸ್ಕರ ತೊಡಸ್ಕೊಂಡ ಅವನು ಅದರಲ್ಲೇ. ಆಮೇಲೆ ಒಂದು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಹಿ ಹ್ಯಾಸ್ ಸ್ಟ್ರಗಲ್ಡ್ ಅ ಲಾಟ್. ಆ್ಯಂಡ್
ಅದನ್ನೆಲ್ಲರೂ ನೋಡಿದ್ದಾರೆ ಕೂಡ ಅವ್ನ ಸ್ಟ್ರಗಲ್ನ. ಸೊ ಇವತ್ತು ಅವನು ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದರೆ ತುಂಬ ಸಂತೋಷ ಆಗ್ತಾ ಇದೆ ನನಗೆ. ಆಮೇಲೆ ಅವನು ಹೇಗೆ ಕೆಲಸ ಬಿಟ್ಟ, ನಾನು ಹಾಗೆ ಕೆಲಸ ಬಿಟ್ಟಿದ್ದು. ನಾನು ಫಾರ್ಮಾ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಮೈಕ್ರೋಬಯಾಲಜಿಸ್ಟ್ ಆ್ಯಕ್ಚುಲಿ. ಸೊ ಅದಾದಮೇಲೆ ಇಂಡಸ್ಟ್ರಿಗೆ ನಾನು ಬಂದೆ. ಸೊ ನಾನು ಕಿರುತೆರೆಗೆ ಬಂದೆ, ಅವ್ರು ಹಿರಿತೆರೆಗೆ ಬಂದೆ. ಇನ್ನು ಫೈನಲಿ ಆಕ್ಟರು ಡಾಕ್ಟರ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಸೊ ಆ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ, ಅವರ ಸೆಲೆಕ್ಷನ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಅವ್ರ ಟೇಸ್ಟ್ ಬಗ್ಗೆ. ತುಂಬ ಒಳ್ಳೆ ಟೇಸ್ಟು ಆ್ಯಕ್ಚುಲಿ. ಧನ್ಯತಾ ಈಸ್ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್. ಹೀ ಈಸ್ ಆಲ್ಸೋ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಟ್. ಸೊ ದೇ ವಿಲ್ ಮೇಕ್ ಅ ವೆರಿ ಗುಡ್ ಪೇರ್. ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ, ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಂಜಾಯ್ ಮಾಡಿ ಮದ್ವೆನ ಅಂತ ಹೇಳ್ತಾ ಧನ್ಯವಾದ. ಇದಿಷ್ಟು ನಟಿ ಸುಷ್ಮಾ ನಾಣಯ್ಯ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ದಿನಾಕರ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಮೈಸೂರು.